ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಜನಕನ್ನಡ ವಾಹಿನಿಗೆ ಸ್ವಾಗತ. ಇಂದು ನಾವು ಹುಬ್ಬಳ್ಳಿಯ ಗೋಕುಲ ರಸ್ತೆ ಬಸವ ಕೇಂದ್ರದಿಂದ ಕೂಡಲ ಸಂಗಮಕ್ಕೆ ಶರಣರ ಕ್ಷೇತ್ರ ದರ್ಶನ ಮಾಡಿದ ಬಗ್ಗೆ ಮಾಹಿತಿ ಮತ್ತು ಶರಣರ ಕ್ಷೇತ್ರದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಪ್ರೊಫೆಸರ್ ಜಿ ಬಿ ಹಳ್ಯಾಳ್ ಅವರಿಂದ. ಬೋಟಿಂಗ್ ವ್ಯವಸ್ಥೆ ಇದೆ ಕೂಡಲ ಸಂಗಮ. ಸ್ಪೆಷಲ್ ಫ್ಯಾಮಿಲಿ ಟ್ರಿಪ್ 1,000 ರೂಪಾಯಿ ಇಟ್ಟಿದ್ದಾರೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಸಹಿತ ಇದೆ. ಈ ಕಾಂಪೌಂಡ್ನಲ್ಲಿ ಮಠದ ಆವರಣದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಶಾಖೆ ಅಂತೆ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ನಂಜನಗೂಡಿನ ಶಾಖೆ ಅಂತ ಹಾಕಿದ್ದಾರೆ. ಕೂಡಲ ಸಂಗಮೇಶ್ವರ ದೇವಸ್ಥಾನ. ಬಸವೇಶ್ವರ ಐಕಮಂಟಪಕ್ಕೆ ಹೋಗುವ ದಾರಿ. ಪುರಾತನ ಜಕಣಾಚಾರ್ಯ ನಿರ್ಮಿತ ಕಂಬಗಳು, ಕಲ್ಲಿನ ಕಂಬಗಳು, ಶಿಲ್ಪ ಕೆತ್ತನೆಗಳು. ಇಲ್ಲಿ ಜೋಡು ಬಸವಣ್ಣವರ ಮೂರ್ತಿ. ಕೆತ್ತನೆಯನ್ನು ನೋಡಿ. ನೀಲಾಂಬಿಕಾ ದೇವಿ. ಲಿಂಗಾಯತರಿಗೆ ಪವಿತ್ರ ಕ್ಷೇತ್ರ. ಹಲವಾರು ಕಾರಣಗಳಿಂದ ಮೊಟ್ಟ ಮೊದಲನೇಯಾಗಿ ಬಸವಣ್ಣವರು ಕಲಿತಿದ್ದು ಈ ಕೂಡಲ ಸಂಗಮದಲ್ಲಿ. ಇದು ಮೊದಲು ದೊಡ್ಡ ಗುರುಕುಲ ಇತ್ತು, ಯೂನಿವರ್ಸಿಟಿ ಇದ್ದಾಗೆ. ಬೇರೆ ಬೇರೆ ಭಾಗಗಳಿಂದ ಎಲ್ಲ ಒಟ್ಟುಗಳು ಇಲ್ಲಿ ಕಲೀಲಿಕ್ಕೆ ಬರ್ತಿದ್ದರು. ಹೆಚ್ಚಾಗಿ ಮೇಲ್ವರ್ಗದ ಜನರಿಗೆ ಹೆಚ್ಚು ಇಲ್ಲಿ ಪ್ರೋತ್ಸಾಹ ಇತ್ತು. ಹಾಗೆ ಬಸವಣ್ಣ ಅವರ ಅಕ್ಕ ನಾಗಲಾಂಬಿಕಾ ಇಲ್ಲೇ ಸಮೀಪದ ಕೂಡಲ ಸಂಗಮ ಸಮೀಪದಲ್ಲಿಯೇ ಇರುವಂಥದ್ದು. ಅವಳ ಜೊತೆಗೆ ಬಂದು ಇಲ್ಲಿ ಸುಮಾರು 12 ವರ್ಷ ಗುರುಕುಲದಲ್ಲಿ ಬಸವಣ್ಣವರು
ವಿದ್ಯಾಭ್ಯಾಸ ಮಾಡಿದರು. ಜೊತೆಗೆ ಅವರಿಗೆ ಮಾನವೀಯತೆಯ ಒಂದು ಸಂಕಲ್ಪ ಅವರಲ್ಲಿತ್ತು. ಎಷ್ಟೋ ಜನರು ನೋಡ್ತಿದ್ರು. ಸಂಗಮೇಶ್ವರ ದೇವಾಲಯದಲ್ಲಿ ಅವರು ಮೊದಲ ಪೂಜೆಯನ್ನು ಕೂಡ ಮಾಡ್ತಿದ್ದರು ಬಾಲಕರಿದ್ದಾಗ. ಎಷ್ಟೋ ಜನರಿಗೆ ಒಳಗೆ ಬಿಡ್ತಿರಲಿಲ್ಲ. ಹಿಂದುಳಿದವರಂತೂ ದೂರ ನಿಲ್ಲಬೇಕಾಗಿತ್ತು. ಅದಕ್ಕಾಗಿ ಅವರಿಗೆ ಒಂದು ಸಂಕಟ ಇತ್ತು. ಎಲ್ಲರಿಗೂ ದೇವರನ್ನು ಹೇಗೆ ಮುಟ್ಟಿಸ್ಬೇಕು, ಎಲ್ಲರಿಗೂ ದೇವರು ಬೇಕಾಗಿದೆ, ದೇವರಿಲ್ಲದೆ ಜೀವನ ಇವಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರಿಗೆ ದೇವರನ್ನು ಮುಟ್ಟಿಸ್ಬೇಕಂತೇಳಿ ಅವರು ಗುರುಕುಲದಲ್ಲಿ ಸುಮಾರು 12 ವರ್ಷ ತಪಸ್ಸು ಮಾಡಿ, ಅಂದರೆ ಯೋಚನೆಯನ್ನು ಮಾಡಿ ಅವರು ಇಷ್ಟಲಿಂಗವನ್ನು ಅವರು ಕಂಡು ಹಿಡಿದರು. ಆ ಇಷ್ಟಲಿಂಗ ಪರಮಾತ್ಮನ ಒಂದು ಸಣ್ಣ ರೂಪವಾಗಿದೆ. ಆ ಇಷ್ಟಲಿಂಗ ಯಾರು ಬೇಕಾದರೂ, ಹೆಣ್ಣಾಗಲಿ ಗಂಡಾಗಲಿ, ಸಣ್ಣವರಾಗಲಿ ದೊಡ್ಡವರಾಗಲಿ, ಯಾವುದೇ ಕುಲದವರಾಗಲಿ, ಅದಕ್ಕೆ ಕುಲ ಜಾತಿ ಇಲ್ಲ. ಹೇಗೆ ವಾಚ್ ಬೇಕಾದವ್ರು ಕಟ್ಬೋದು, ಮೊಬೈಲ್ ಬೇಕಾದವ್ರು ತಗೊಳ್ಬೋದು, ಹಾಗೆ ಯಾರಿಗೆ ಪರಮಾತ್ಮನನ್ನು ನೋಡುವ, ಪರಮಾತ್ಮನನ್ನು ದರ್ಶಿಸುವ, ಪರಮಾತ್ಮನನ್ನು ಅನುಭವಿಸುವಂಥ ಇಚ್ಛೆ ಯಾರಿಗೈತಿ ಅವರೆಲ್ಲರೂ ಕೂಡ ಇಷ್ಟಲಿಂಗವನ್ನು ತೆಗೆದುಕೊಳ್ಬೋದು ಅಂತೇಳಿ ಬಸವಣ್ಣವರು ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿ ಎಲ್ಲರಿಗೂ ದೇವರನ್ನು ಕೊಟ್ಟ ಆ ಇಷ್ಟಲಿಂಗದ ಮುಖಾಂತರ ಸಮಾನತೆಯನ್ನು ತಂದಂಥದ್ದು ಇದು ಕೂಡಲ ಸಂಗಮ. ಮತ್ತು ಕೊನೆಯದಾಗಿ ಬಸವಣ್ಣನವರು ಅಲ್ಲಿ ಕ್ರಾಂತಿ ಆದ ನಂತರ ನೆಟ್ಟಿಗೆ ಅವರು ಬಂದಿದ್ದು ಇಲ್ಲಿ ಕೂಡಲ ಸಂಗಮದಲ್ಲಿ ಅವ್ರ ಜೊತೆಗೆ ಇದ್ದಂಥವರು ಹಡಪದ ಅಪ್ಪಣ್ಣ ಮಾತ್ರ. ಅವರ ಏಕೈಕ PA ಅವರು ಹಡಪದ ಅಪ್ಪಣ್ಣವ್ರನ್ನ ಕರೆದುಕೊಂಡು ಬಂದಾಗ ಕೊನೆಯ ಗಳಿಗೆಯಲ್ಲಿ ನೀಲಾಂಬಿಕೆಯನ್ನು ಕಳಿಸ್ತಾರೆ ಹಡಪದ ಅಪ್ಪಣ್ಣವರು. ಅದು ಅವರು ಲಿಂಗೈಕ್ಯ ಆಗಿದ್ದು ಪಂಚಮಿ ದಿವಸ. ಅದನ್ನು ನಾವೀಗ ಬಸವ ಪಂಚಮಿ ಅಂತೀವಿ. ಅಂದರೆ ತುಂಬು ಮಳೆಗಾಲ, ಕೃಷ್ಣಾ ನದಿ ತುಂಬು ಹರಿತಿತ್ತು. ನೀಲಮ್ಮ ಮತ್ತು ಹಡಪದ ಅಪ್ಪಣ್ಣವರು ಬಂದು ಆ ನದಿಯ ಆ ಕಡೆ ನಿಂತರು. ಹೇಗೆ ಹೋಗಬೇಕು, ಈಗಿನ ಹಾಗೆ ದೋಣಿಗಳು ಯಾವ ಸೌಕರ್ಯಗಳು ಇರಲಿಲ್ಲ. ಬಸವಣ್ಣನ ಕಾಣಬೇಕು ಅಂತನ್ನುವಂಥ ಹೊರಗೆ ಆ ಕಡೆ ನಿಂತು ಚಿಂತೆ ಮಾಡುತ್ತಿರುವಾಗ ಬಸವಣ್ಣವರು ಈ ಕಡೆ ಬಸವಣ್ಣವರು ಲಿಂಗೈಕ್ಯರಾದಂಥ ಸಮಾಚಾರ ತಿಳಿದ ತಕ್ಷಣ ನೀಲಮ್ಮ ತಾನೂ ಕೂಡ ಇಷ್ಟಲಿಂಗವನ್ನು ನೋಡ್ತಾ ಲಿಂಗದಲ್ಲಿ ಲಿಂಗೈಕ್ಯ ಆದಳು. ಆವಾಗ ಹಡಪದ ಅಪ್ಪಣ್ಣ ಅಣ್ಣನೂ ಹೋದ, ಮಕ್ಕಳು ಹೋದಳು, ಇನ್ನು ನನ್ನದೇನು ಪರಮಾತ್ಮ ನನ್ನನ್ನು ಕರೆದುಕೋ ಅಂತೇಳಿ ಹಡಪದ ಅಪ್ಪಣ್ಣನು ಕೂಡ ಅಲ್ಲೇ ಲಿಂಗೈಕ್ಯರ. ಈ ಗುರುತಿಗಾಗಿ ಈ ಕಡೆ ಬಸವಣ್ಣವರ ಐಕ್ಯ ಮಂಟಪ, ಹೊಳೆಯ ಆ ಕಡೆ ನೀಲಾಂಬಿಕೆ ಮತ್ತು ಹಡಪದಪ್ಪಣ್ಣವರ ಐಕ್ಯ ಮಂಟಪ ಇಂದಿಗೂ ಅದೇ. ಲಿಂಗಾಯತರು ನಮ್ಮ ಧರ್ಮಗುರು ಬಸವಣ್ಣವರ ಕ್ಷೇತ್ರಗಳಾದಂಥ ಈ ಕೂಡಲ ಸಂಗಮ ಅದು ವಿದ್ಯಾ ಪಡೆದಂಥ ಸ್ಥಳ, ಇಷ್ಟಲಿಂಗನ ಸಂಶೋಧಿಸಿದಂಥ ಸ್ಥಳ, ಮತ್ತು ಕೊನೆಗೆ ಲಿಂಗೈಕ್ಯ ಆದಂಥ ಸ್ಥಳ. ಹೀಗೆ ಕೂಡಲ ಸಂಗಮ ಅಷ್ಟು ಪವಿತ್ರವಾದದ್ದು ನಮ್ಮ ಲಿಂಗಾಯತರು. ಶರಣ ಮಾತೆ ಮಹಾದೇವಿಯವರ ಸಮಾಧಿ ಸ್ಥಳ. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ. ಅಕ್ಕನಾಗನಾಂಬಿಕೆ. ಐದಕ್ಕಿ ಲಕ್ಕಮ್ಮ ಮಾರಾಯ. ಬಸವಚೇತನ ಷಣ್ಮುಖ ಶಿವಯೋಗಿಗಳು.
ಮೇದಾರ ಕೇತಯ್ಯನವರು, ಸರ್ವಜ್ಞಮೂರ್ತಿ, ದಾಸಿಮಯ್ಯ ದುಗ್ಗಳೆ, ಹೇಮರೆಡ್ಡಿ ಮಲ್ಲಮ್ಮನವರು, ಟಿಕೆಟ್ ಕೌಂಟರ್ ಇರುತ್ತದೆ. ಟಿಕೆಟ್ ತೆಗೆದುಕೊಂಡು ಹೋಗಬಹುದು. ಇಲ್ಲಿ ಚನ್ನಬಸವೇಶ್ವರ ಪುಸ್ತಕ ಭಂಡಾರ, ಕೂಡಲ ಸಂಗಮ, ಇಲ್ಲಿ ವಿಭೂತಿ, ಧಾರ್ಮಿಕ ಲಾಂಛನಗಳು ಇಲ್ಲಿ ಸಿಗುವ ಸ್ಥಳ. ಕೂಡಲ ಸಂಗಮದ ಬಸವೇಶ್ವರ ಧ್ಯಾನ ಮಂಟಪಕ್ಕೆ ದಾರಿ. ಮೊದಲು ಇಲ್ಲಿ ಗವಿಗಳಿದ್ದವು ಎಂದು ಹೇಳಲಾಗ್ತದೆ. ಇಲ್ಲಿ ಧ್ಯಾನ ಮಂದಿರವನ್ನು ಕೆಳಗಡೆ ಮಾಡಲಾಗಿದೆ. ತಾವು ಇದನ್ನು ನೋಡಬಹುದು. ಈ ರೀತಿ ಬಂದು ಇಲ್ಲಿ ಹೋಗುವ ವ್ಯವಸ್ಥೆ ಇದೆ. ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರ ಗದ್ದೆಯಿಂದ ಇಲ್ಲಿ ವಚನ ಸಂರಕ್ಷಣೆಯ ಬಗ್ಗೆ ಕಲಾಕೃತಿ, ವಚನ ಕಟ್ಟುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಹಳೆಯ ಮದುವೆಯ ಶ್ರೀಮಂತರಿಗೆ ಎಳೆ ಹೊಟ್ಟೆ ಶಿಕ್ಷೆ, ಅವರು ಅಂತರ್ಜಾತಿ ವಿವಾಹ ಮಾಡಿಕೊಳ್ಳುವುದಕ್ಕೆ ಮಾಡಿದ್ದ ಪ್ರಯತ್ನ ಅವರಿಗೆ ಶಿಕ್ಷೆ ಇಲ್ಲಿ ಶಿವನ ಪೀಠಾಧ್ಯಕ್ಷ ಅಲ್ಲಮ ಪ್ರಭುದೇವರು, ಹಾಗೆ ಶಿವಯೋಗಿ ಸಿದ್ದರಾಮೇಶ್ವರ, ಗಣಾಚಾರ ನಿಷ್ಠ ಮಡಿವಾಳ ಮಾಚಿದೇವರು, ಮೊಳಗಿ ಮಾರಯ್ಯ ಮತ್ತು ಮಹಾದೇವಮ್ಮ, ಶಿವಯೋಗಿ ತೋಟದ ಸಿದ್ಧಲಿಂಗೇಶ್ವರ, ತ್ಯಾಗಜೀವಿಗಳ ಹಳ್ಳಯ್ಯ ಮತ್ತು ಕಲ್ಯಾಣ, ಶಿವಕವಿ ಪಾಲ್ಕುರಿಕೆ ಸೋಮನಾಥರು, ಗುಂಡಿಗರ ಚೌಡಯ್ಯನವರು, ನಾದ ಬ್ರಹ್ಮ ನಿಜವಾದ ಶಿವಯೋಗಿಗಳು, ಮುಪ್ಪಿನ ಷಡಕ್ಷರಿಗಳು, ಬಸವ ಕಿರಣ ಹಡಪದ ಅಪ್ಪಣ್ಣನವರು, ಶರಣ ಮಲಯ ಮಹಾದೇಶ್ವರ, ಮರಳು ಸಿದ್ಧರು,
ಗುರು ಬಸವಲಿಂಗಾಯ ನಮಃ. ಶ್ರೀ 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 ಗುರು ಬಸವಲಿಂಗಾಯ ನಮಃ. Chạy chạy